ಫ್ರೆಂಡ್ಸ್, ಕಳೆದ 8-10 ದಿನಗಳಿಂದ ನಾನು ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇರ್ಬೋದು. ಯಾಕಂದರೆ ಜನವರಿ 26ಕ್ಕೆ ನಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ಆಘಾತ ಆಯಿತು ಅಂತ ಹೇಳ್ಬೋದು. ನಮ್ಮ ಮನೆಯ ಬೆಳಕು, ನಮ್ಮೆಲ್ಲರ ಪ್ರೀತಿಯ ಅಪ್ಪ ಅಂದರೆ ಮಾವ ಈ ಲೋಕವನ್ನು ಬಿಟ್ಟು ಹೊರಟು ಹೋದರು. ನಮ್ಮದು ಒಂದು ಸಂತೃಪ್ತ ಸಂತೋಷಭರಿತ ಕುಟುಂಬ ಆಗಿತ್ತು. ಅದಕ್ಕೆ ಆಧಾರ ಸ್ತಂಭ ಥರ ಇದ್ದ ನನ್ನ ಮಾವನವರು ನಮ್ಮನ್ನು ಅಗಲಿದ್ದು ನಮ್ಮೆಲ್ಲರಿಗೂ ದಿಕ್ಕು ತೋಚದಂತೆ ಆಗಿತ್ತು. ಅವರು ಇಲ್ಲದೇ ಇರೋ ನೋವು ಯಾವತ್ತೂ ನಮ್ಮನ್ನು ಕಾಡ್ತಾನೇ ಇದ್ದರು. ನಾವೆಲ್ಲರೂ ಚೆನ್ನಾಗಿ ಖುಷಿಯಿಂದ ಬಾಳಿ ಬದುಕಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಮತ್ತು ನಾವು ಮೊದಲ 10 ದಿನ ಈಗ ಮನೆಯಲ್ಲಿ ನಿತ್ಯ ವಿಧಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಆವಾಗ ಮಕ್ಕಳು ಅಲ್ಲಿ ಅದರ ಎದುರುಗಡೆಗೆ ಪ್ರತಿನಿತ್ಯ ಭಗವದ್ಗೀತೆಯನ್ನು ಓದ್ತಾ ಇದ್ರು. ಮತ್ತು 10 ದಿನ ಮನೆಗೆ ಬಂದು ನಿತ್ಯ ವಿಧಿ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಮತ್ತು ಅದನ್ನು ಹೇಗೆಲ್ಲ ಆಚಾರ ವಿಚಾರಗಳೊಂದಿಗೆ ಮಾಡಬೇಕು ಹೇಳೋದನ್ನೆಲ್ಲ ಗಣಪತಿ ಭಟ್ಟ ಪಂಚಲಿಂಗ ಅವರು ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಅದಕ್ಕೆ ಅವರ ನೆನಪುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವರ ದಿನಕಾರ್ಯಗಳನ್ನು ಅವರಿಗೆ ಇಷ್ಟ ಆಗುವ ರೀತಿಯಲ್ಲಿ ಪೂರೈಸಿದ್ದೀವಿ. ಮತ್ತೇನಂದರೆ ಈಗ ಒಂದು 15 ದಿನಗಳಿಂದ ಅವರಿಗೆ ನಾವು ಸದ್ಗತಿ ಸಿಗಲೇಬೇಕು ಹೇಳುವಂಥ ದೃಷ್ಟಿಯಿಂದ ಎಲ್ಲ ವಿಧಿವಿಧಾನಗಳನ್ನು ಅಂದರೆ ಶ್ರವಣಾರಾಧನೆ, ವೈಕುಂಠ ಸಮಾರಾಧನೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ನಾನು ವಿಡಿಯೋ ಏನು ಡೀಟೇಲ್ ಆಗಿ ಹಾಕ್ತಾ ಇಲ್ಲ ಫ್ರೆಂಡ್ಸ್. ನಾನು ಇಷ್ಟು ದಿನ ಯಾಕೆ ವಿಡಿಯೋನ ಹಾಕ್ತಾ ಇರಲಿಲ್ಲ ಹೇಳೋದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ನನ್ನ ನೋವನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಲಾಸ್ಟಲ್ಲಿ ಕೆಲವೊಂದು ಹೇಳಿಕೆಗಳು ಇರ್ತವೆ ಅಲ್ವಾ, ಅದು ಹೇಗಿತ್ತು, ನಾನು ಏನು ಹೇಳಿದೆ, ಮತ್ತು ವೈದಿಕರೆಲ್ಲ ಬಂದಿದ್ದರು, ಅವರು ಕೂಡ ಹೇಳಿಕೆಗಳನ್ನು ಮಾಡಿದ್ರು, ಮತ್ತು ನನ್ನ ಸಣ್ಣ ಮಗ ಸೃಜನ್ ಕೂಡ ಹೇಳಿಕೆಯನ್ನು ಮಾಡ್ದ. ಅದೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. नमस्ते अस्वायुधाय Swastiaja Poro Chari Deva.
ಆ್ಯಕ್ಚುಲಿ ನಾವು 11, 12 ಮತ್ತು 13 ಇದನ್ನೆಲ್ಲದನ್ನು ಅಂದರೆ ರಾಮಲಿಂಗೇಶ್ವರ ಲಿಂಗದಕೋಣ ದೇವಸ್ಥಾನದಲ್ಲಿ ಮಾಡಿದ್ದೀವಿ. ಮತ್ತು 12 ಜನ ಶ್ರವಣರನ್ನು ಕರೆದು ಧಾರ್ಮಿಕವಾಗಿ ಏನೇನೆಲ್ಲ ಮಾಡಬೇಕು ಅದೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಯಾಕೆಂದರೆ ಅಪ್ಪ ನಮ್ಮನ್ನು ಇಷ್ಟು ದಿನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ನಮ್ಮ ಕೈಯಲ್ಲಿ ಆಗುವಷ್ಟು ಅವರ ಮಟ್ಟಿಗೆ ನಾವು ಚೆನ್ನಾಗಿ ಅವರನ್ನ ಎಲ್ಲ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಈಗ ಅಮ್ಮಜ್ಜಿ ಮಹೇಶ್ ಭಟ್ರವರು ತುಂಬ ಚೆನ್ನಾಗಿ ಯಜಮಾನರ ಹೇಳಿಕೆಯನ್ನು ಹೇಳಿದ್ದಾರೆ. ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಸಂಸಾರ ಈ ಕುಟುಂಬದ ಪರವಾಗಿ ಶಿರಸಾಘಾತ. ಇವತ್ತಿನ ಈ ಕಾರ್ಯಕ್ರಮದ ಕರ್ತೃಗಳಾದಂತಹ ಶ್ರೀಯುತ ರಾಜಶೇಖರ ಸುಷ್ಮಾ ಹಾಗೂ ಅವರ ಮಾತೋಶ್ರೀಯವರಾದಂತಹ ಶ್ರೀಮತಿ ಶಶಿಕಲಾ ಶಿವರಾಜ್ ಶಾಂತ, ಈ ಸಂಸಾರ ಕುಟುಂಬದ ಪರವಾಗಿ ತಮ್ಮೆಲ್ಲರಲ್ಲಿ ಒಂದೆರಡು ಪ್ರಾರ್ಥನಾಪೂರ್ವಕವಾದಂತಹ ನುಡಿಯನ್ನು ಆಡಲಿಕ್ಕೆ ಉದ್ಯುಕ್ತನಾಗ್ತೇನೆ. ಗುರುವರಿಯರೇ, ಬಂಧು ಬಾಂಧವರೇ, ಸಮಾಜದ ಎಲ್ಲ ಹಿತೈಷಿಗಳೇ, ನಮ್ಮ ಈ ಸಂಸಾರದ ಹಿತೈಷಿಗಳೇ, ಈಗ 12 ದಿವಸಗಳ ಹಿಂದೆ ನಮ್ಮ ಈ ಕರ್ತೃಗಳ ಪಿತಾಶ್ರೀಯವರು, ನಮ್ಮ ಅತ್ತೆಯ ಯಜಮಾನರು ಹಾಗೂ ವಾಸ್ತವಿಕವಾಗಿ ವೈಯಕ್ತಿಕವಾಗಿ ನನ್ನ ಭಾವ ಮಾವನವರು ವಯೋಸಹಜ ಕಾಯಿಲೆಯಿಂದ ಅಲ್ಪಕಾಲದ ಅನಾರೋಗ್ಯದಿಂದ ನಿಧನರಾದ. ಜಾತಸ್ಯ ಹಿ ಧ್ರುವಂ ಮೃತ್ಯೋ ಧ್ರುವಂ ಜನ್ಮ ಮೃತ್ಯುಸ್ಥಿತ. ಅದು ಇದ್ದಿದ್ದೆ, ಒಂದಲ್ಲ ಒಂದು ದಿವಸ ಇದ್ದಿದ್ದೆ, ಸರಿ. ಆದರೆ ಈ ಮೃತರಾಗುವರೆಂಟು ಮಾಡುವ ಕಾರ್ಯಕ್ರಮವನ್ನು ಹೇಗೆ ಮಾಡಿ, ಮೃತರಾಗುವ ಪೂರ್ವದಲ್ಲಿ ನನ್ನ ಭಾವ ಹೇಗಿತ್ತ ಹೇಳುವುದನ್ನು ಒಂದು 2 ನಿಮಿಷ ಅವಲೋಕಿಸುವುದಾದರೆ, ಇಲ್ಲಿ ಭಾವಚಿತ್ರವಿದೆ, ಆದರೆ ಭಾವನ ಚಿತ್ರಣವೇ ಇನ್ನೊಂದಿದೆ. ಮೂಲತಃ ಅದು ಕುಮಟಾ ತಾಲೂಕಿನ ಹರಕೆರೆಯ ಶಾನಭಾಗ್ ಮನೆತನದಲ್ಲಿ ಜನಿಸಿ ಅಲ್ಲೇ ವಿದ್ಯಾಭ್ಯಾಸವನ್ನು ಪೂರೈಸಿ ಪ್ರಾಪ್ತೇತು 16 ವರ್ಷ 14 ವರ್ಷಗಳ ನಂತರ ಜೀವನಕ್ಕಾಗಿ ಉದ್ಯೋಗದಲ್ಲಿ ಈ ಜೀವನ ವಿಮಾ ನಿಗಮದಲ್ಲಿ ಉದ್ಯೋಗವನ್ನು ಆರಂಭಿಸಿದರು. ಸ್ವಲ್ಪ ವರ್ಷಗಳ ಕಾಲ ಉದ್ಯೋಗವನ್ನು ಮಾಡ್ತೇವೆ. ಹಾಗೆ ಪ್ರಾಪ್ತವಾದ ನಂತರ ಆ ಒಂದು ಯೋಗ್ಯ ಸಮಯಕ್ಕೆ ನನ್ನ ಅತ್ತೆ ಶಶಿಕಲಾಳನ್ನ ವಿದ್ಯುಕ್ತವಾಗಿ ವಿವಾಹವಾದ ನಂತರ ಸಂಸಾರವೂ ಆಯಿತು. ಸಂಸಾರದ ನಂತರ ಹೀಗೆ ಜೀವನ ಸಾಗಿ ಸುಗಮವಾಗಿ ಸಂಸಾರ ಸಾಗುತ್ತಾ ಬಂತು. ಆದರೆ ಒಂದು ಮನುಷ್ಯನಿಗೆ ಜೀವನ ಸಾಗುವಾಗ ತಡ ಬೇಕು, ತಾಳ್ಮೆ ಬೇಕು, ತಾಳ ಬೇಕು. ತಡ ತಾಳ ಇದು ಕೆಲವು ಕಾಲ ಇರಬೇಕು. ಅದು ತಾಳ್ಮೆ ಆಜೀವ ಪರ್ಯಂತ ಇರಬೇಕಾಗ್ತದೆ. ಅತ್ಯಂತ ಸೊಗಸಾಗಿ ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ಅನೇಕರು ಎಲ್ಲರೂ ಮಾಡ್ತಾರೆ ಅವರವರ ಯೋಗ್ಯತೆಗೆ ಯೋಗಕ್ಕನುಗುಣವಾಗಿ. ಆದರೆ ಈ ವರ್ಷವೂ ಯೋಗ್ಯಕ್ಕಾಗಿ ವಿದ್ಯಾಭ್ಯಾಸವನ್ನು ಮಾಡಲು ಉದ್ಯೋಗವನ್ನು ಆರಂಭಿಸಿದರು. ಆದರೆ ತಾಳ್ಮೆ, ಸಹನೆ ಇದನ್ನು ಮಾತ್ರ ಎಂದೂ ಕಳ್ಕೊಂಡಿಲ್ಲ. ಆವಾಗ ವೃದ್ಧರಾಗಿ ಹಸನ್ಮುಖ ಶ್ರೀಯಂತೆ ಯಾವಾಗಲೂ ಅತ್ಯಂತ ಸಂತೋಷದ ವದನ, ಮಾತು ಹಾಗೆ ಮೃದುವಾದ ಮಾತು, ಮೆರುವಾದ ನಡೆ, ಇದನ್ನು ಮೈಗೂಡಿಸಿಕೊಂಡು ತನ್ನ ಜೀವನ ಪರ್ಯಂತ ಸಾಗಿ ಸಲಹಿ ಬಂದ. ಬಹುಶಃ ಕುಟುಂಬದಲ್ಲೂ ಸಂಸಾರದಲ್ಲೂ ಕೂಡ ಒಂದು ದಿವಸ ಅಮೃತಗಳಿಗೆ ಇರಲಿ, ವಿಷಗಳಿಗೆ ಇರಲಿ, ಯಾವುದೇ ಸಮಯದಲ್ಲೂ ಕೂಡ ಈ ಬೀರು ನುಡಿಯನ್ನ, ಅಸಂವಿಧಾನಿಕ ಶಬ್ದವನ್ನ ಬಹುಶಃ ಅವರು ಆಡಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಶತಸಿದ್ಧ ಆಡಲಿಕ್ಕೆ ಇಲ್ಲ, ಭಾವಿಸುವುದೇನು ಆಡಲಿಕ್ಕೆ ಆಡಲೇ ಇಲ್ಲ. ಆದ್ರಿಂದಲೇ ನೋಡಿ, ಒಂದು ಮನುಷ್ಯ ಅವನ ನಡೆ ನುಡಿಯ ಮೇಲೆ ಅವನ ಜೀವನ ಸಾಗ್ತದಂತೆ. ಅದರಂತೆ ಜೀವನವನ್ನು ಸಾಗಿಸ್ತಾ ಬಂದರು. ಕೊನೆಯ ಕಾಲವು ಹೇಗಿತ್ತು ಅಂತ ಕೇಳಿದ್ರೆ ಅನಾರೋಗ್ಯದಿಂದ ಪೀಡಿತರಾದರು. ಸರಿ, ಒಪ್ಪಿಕೊಳ್ಳೋಣ. ಆದರೆ ನಮ್ಮಲ್ಲಿ ಶರಣರಿಗೆ ಮರಣ ಬರ್ತದಂತೆ. ಮರಣಕ್ಕೆ ಶರಣರಾಗುವವರು ಅನೇಕರು ಇರ್ತಾರಂತೆ. ಇವನ ಸಾವು ಶರಣರಿಗೆ ಬಂದು ಮರಣ. ಕಾರಣ ಪ್ರದೋಷ ಸಮಯ. ಆ ಸಮಯದಲ್ಲಿ ಧರ್ಮಪತ್ನಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಮನೆಯಲ್ಲೇ ಇದ್ದಾರೆ.
ಉದರದಲ್ಲಿ ಪತ್ನಿಯ ಏನು ಕರ ಪಡೆದಿದ್ರು ಪತ್ನಿಯ ಕರವನ್ನೇ ಹಿಡಿದು ಅವರ ಅಂತ್ಯ ಲೋಕವನ್ನ ಕೊನೆಗೈದರು. ಇದು ಬಹಳ ಜನರಿಗೆ ಸಿಗಲಿಕ್ಕಿಲ್ಲ. ಅವರು ಮಾಡಿದ ಸುಕೃತ, ಅವರಾಡಿದ ಮಾತು, ಅವರ ನಡೆ ನುಡಿ, ಇದರ ಮೇಲೆ ಈ ಜೀವನ ಸಾಕ್ತದಂತೆ. ಅದರಂತೆಯೇ ಇವರು ತಮ್ಮ ಇಷ್ಟೊಂದು ಹಾಗೂ ಇನ್ನೂ ಒಂದು ವಿಚಾರವನ್ನು ನಾನು ಹೇಳಬೇಕು. ಒಬ್ಬರೇ ಮನುಷ್ಯ ತನ್ನ ಜೀವನವನ್ನು ಇಟ್ಕೊಂಡು ಆಗ್ಲಿಕ್ಕಿಲ್ಲ. ಆ ಜೀವನಕ್ಕೆ ಒಂದು ಕಥೆ ಇರ್ತದೆ, ಎಲ್ಲೂ ಕಥೆ ಹೇಳಿರ್ಬೋದು. ಆದರೆ ಇವರು ಕೂಡ ಅನೇಕ ಕಥೆ ಕಾಲ್ಪನಿಗಳನ್ನ ಬರೆದರು. ಈ ಕಿಡಿ ಹಾಸ್ಯವನ್ನ ಹೇಳಿದರು, ಸಂತೋಷಪಡಿಸಿದರು, ಬೇರೆಯವರಿಗೂ ಕೂಡ ಸಂತೋಷವನ್ನು ಪಡಿಸಿದರು. ಅದರಂತೆ ಈ ರೀತಿಯ ಸಂತೋಷವನ್ನು ಕೊಡುತ್ತಾ ಜೀವನವನ್ನು ಕಳೆದರು. ಈ ಜೀವನ ಕಳೆದ ನಂತರ ಏನು ಅಂತ ಎಲ್ಲರಿಗೂ ಪ್ರಶ್ನೆ ಬರ್ತದೆ. ಆಗ ಸುಪುತ್ರ ಕೂಡ ದೀಪಕ, ಒಬ್ಬರೇ ಮಗ, ಒಂದೇ ಸೊಸೆ, 2 ಮೊಮ್ಮಕ್ಕಳು. ಇವರು ಕೆಲವು ಕಾಲ ಅಧೀನರಾಗುವುದು ಸ್ವಾಭಾವಿಕ, ಸಹಜ ಆ ಸಮಯಕ್ಕೆ. ಆದರೆ ಎದೆಗುದ್ದದೆ, ಧೃತಿಗಿರದೆ, ಎಲ್ಲೂ ಧೃತಿಗಿರದೇನೆ ತಾನು ಶುಶ್ರೂಷಣೆ ಆಗುತ್ತೆ. ತಂದೆಗಿರುವಾಗ ಸೇವೆಯನ್ನು ನಾನು ಮಾಡಿದ್ದೇನೆ, ಆದರೆ ತಂದೆಯ ಸೇವೆ ನಂತರ ತಂದೆಯಿಂದ ಸತ್ಯಮೇ ಬಿಟ್ಟಂತೆ ಬಿಡಬಾರದು ಅಂತ ಹೇಳಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮುಖ್ಯವಾಗಿ ನಾನು ಒಂದು ವಿಷಯವನ್ನು ಇಲ್ಲಿ ಹೇಳಲೇಬೇಕು. ಶ್ರೀಯುತ ಮುಂಡದೋಟದ ಸಹೋದರರು ಆ ಸಮಯದಲ್ಲಿ ಅವರ ನೆಂಟರು, ನಮ್ಮ ನೆಂಟರು ಬರ್ತಾರೆ ಹೋಗ್ತಾರೆ, ಆದರೆ ಅವರು ಹಾಗೆ ಮಾಡಲಿಲ್ಲ. ಆ ಹೊತ್ತಿಗೆ ಅವರು ನಿಂತು ಇವತ್ತಿನ ಪರ್ಯಂತ ಮುಂದುವರಿ ಇರುತ್ತಾರೆ. ಅವರು ಧೈರ್ಯವನ್ನು ತುಂಬಿದರು. ರಾಜು, ಈ ಕಾರ್ಯಕ್ರಮವನ್ನು ಹೀಗೆ ಮಾಡಬೇಕು, ತಂದೆಯ ಸದ್ಗತಿಗಾಗಿ ಈ ಮರಣಾನಂತರ ಈ ಕಾರ್ಯಕ್ರಮ ಇರ್ತದೋ ಅದನ್ನೆಲ್ಲವೂ ವ್ಯತ್ಯುಕ್ತವಾಗಿ ಆರಂಭ ಮಾಡಲೇಬೇಕು ಅಂತ ಹೇಳಿದ್ರು. ಕರ್ತೃಚ್ಛಾ ಕಾರ್ಯ, ಕರ್ತೃವಿನ ಇಚ್ಛೆಯೂ ಹಾಗೆ. ಅದರಂತೆ ಶ್ರೀಯುತ ರಾಜೇಶ್ ಭಟ್ರು ಆ ಸಮಯಕ್ಕೆ ಆಪತ್ಬಾಂಧವರಾಗಿ ಒದಗಿ ಒಂದು ಒಳ್ಳೆಯ ವ್ಯಕ್ತಿಯನ್ನು, ಪ್ರತಿನಿಧಿಯನ್ನ, ಶ್ರೀಯುತ ಗಣಪತಿ ಭಟ್ರು ಮಂಚಲಿಂಗ, ಅವರು ದಹನ ಕ್ರಿಯೆಗೆ ಬಂದು ಆರಂಭಿಸಿ 10 ದಿನಗಳ ಕಾಲ ಪರ್ಯಂತ ಈ ನಿತ್ಯ ಪುಂಡಾದಿಗಳನ್ನು ಏನು ಇಡಬೇಕು, ಅವರಿಗೆ ಏನು ಆನಂದ ಇದನ್ನು ತಲುಪಬೇಕು, ವಾಸೋದಕ, ನಿರೋಧಕ ಇತ್ಯಾದಿಗಳನ್ನು ಕೊಟ್ಟು ಆ ಆತ್ಮಕ್ಕೆ ಸದ್ಗತಿ ಸಿಗಬೇಕು, ಅದಕ್ಕೆ ಕಾರಣೀಕರ್ತರಾದಂತಹ ಶ್ರೀಯುತ ಗಣಪತಿ ಭಟ್ರು ಬಂದರು. ನಿನ್ನೆಯ ದಿವಸ 11ನೇ ದಿವಸದಿಂದ ಈ ಪುಟ್ಟಮನೆ ಗಜಾನ್ ಭಟ್ರು ಈ ಏಕೋದ್ದಿಷ್ಟ, ವಸೋತ್ತರಕ, ಷೋಡಶ ಮಾಸಿಕ ಮತ್ತು ಸಬಟೀಕರಣ ಇಲ್ಲಿವರೆಗೂ ಇಂತಹ ಒಂದು ಸಂದರ್ಭದಲ್ಲಿ ನೀವೆಲ್ಲ ಈ ತಂದೆಯ ಸದ್ಗತಿಗಾಗಿ ಏನು ಇವತ್ತು ಔಷಧೇಯಿಕ ಸಂಸ್ಕಾರವನ್ನ ಮಾಡಬೇಕು ಅಂತಹ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದ. ಒಂದು. ಎರಡನೇದಾಗಿ, ನಾನೇನೋ ಅರಿವಿ, ನಾನು ವಾಸ್ತವಿಕವಾಗಿ ಈ ಇಹಲೋಕದ ದಡದಿಂದ ಪರಲೋಕ ದಡಕ್ಕೆ ಹೇಗೆ ಒಯ್ಯಬೇಕು ಎಂದು ನನಗೆ ಕಾಯಾವಾಚ ಸಹ ಗೊತ್ತಿಲ್ಲ. ಅಂತಹದ್ರಲ್ಲಿ ಆ ಸಮಯದಲ್ಲಿ ಅತ್ಯಂತ ಸುಶೋಭಿತವಾಗಿ, ಸುಲಲಿತವಾಗಿ, ಸನ್ಮಾರ್ಗದೆಡೆಗೆ, ಸದ್ಗತಿಯ ನಡೆಗೆ ಕಾರ್ಯಕರ್ತರಾದಂತಹ ನೀವು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಏನು ಇವತ್ತಿನ ಕಾಲಮಾನಕ್ಕೆ ಅನುಗುಣವಾಗಿ ದಾನಮಾನವನ್ನು ನೀಡಿದೆ, ಆದರೂ ಯಥಾಮತಿ ಆ ದಾನಮಾನವನ್ನು ಮಾಡಿ ಅತ್ಯಂತ ದೈನ್ಯತೆಯಿಂದ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಈಗಾಗಲೇ ನೀವು ಸದ್ಗತಿ ಸಿಗಲಿ ಅಂತ ಹೇಳಿ ಎಲ್ಲ ದಾನ ಧರ್ಮಾನಗಳನ್ನ, ಶಯ್ಯಾದಾನಗಳನ್ನು ಮಾಡಿಸಿದ್ದೀರಿ, ಹಾಗೂ ವೇದೋಕ್ತವಾಗೂ ಆಶೀರ್ವದಿಸಿದ್ದೀರಿ. ಆದರೂ ಕೂಡ ಈಗ ಈ ನೊಂದ ಸಂಸಾರಕ್ಕೆ ಸಾಂತ್ವನದ ಸಂತೈಸುವಿಕೆಯ ಆಶೀರ್ವಚನದ ಮಾತನ್ನ ತಾವು ಆಡಿ ಆ ಮೃತರ ಸದ್ಗತಿಗೆ ಕಾರಣೀಕರ್ತರಾಗಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ವಿನಯದಿಂದ ಮತ್ತೊಮ್ಮೆ ಪ್ರಾರ್ಥಿಸ್ತಾ ನಾನು ಎರಡು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಮಾವ ಅಂತ ಕರೀತು. ಮಾವ ಆ ಮನೆಯ ಹಿರಿಯ, ಆ ಮನೆಯ ಬೆಳಕು ಆಗಿರ್ತಾರೆ. ನಮ್ಮ ಮನೆಯ ಬೆಳಕು ನಮ್ಮ ಮಾವ ಈಗ ನಮ್ಮ ಮಧ್ಯೆ ಇಲ್ಲ. ನಮ್ಮ ಮದುವೆ 20 ವರ್ಷ ಆದರೂ ಆಕ್ಚುಲಿ ನಾನು ಅವರನ್ನ ಇವತ್ತಿನವರೆಗೂ ಮಾವ ಹೇಳಿ ಕರೆದಿದ್ದು ಬಹಳ ಕಡಿಮೆ. ನಾನು ಯಾವಾಗಲೂ ಅವರನ್ನ ಅಪ್ಪ ಹೇಳಿ ಕರೆದಿದ್ದೆ. ಯಾಕಂದ್ರೆ ಅವರು ಯಾವತ್ತೂ ನನ್ನ ಅವ್ರ ಮಗಳ ತರಾನೇ ನೋಡ್ಕೊಂಡಿದ್ರು. ನಾನು ಮದುವೆಯಾಗಿ ಬಂದಾಗಿಂದ ಇವತ್ತಿನವರೆಗೂ ಒಂದು ದಿನವೂ ನನ್ಗೆ ಬೈದ್ರಿದೆ. ನಾನಷ್ಟೇ ಅಲ್ಲ, ಬಹುಶಃ ಅಪ್ಪನ ಪರಿಚಯ ಇದ್ದವು ಯಾರು ಅಪ್ಪನ ಯಾವತ್ತೂ ಯಾರ ಮೇಲಾದ್ರೂ ಹೋಗಾಡಿದ್ದಾಗಲಿ, ಮನೆ ಕರ್ಕೊಂಡಿದ್ದಾಗಲಿ ನೋಡಿದ್ವೇ ಇದೆ ಹೇಳಬೇಕು. ಯಾಕಂದ್ರೆ ಅಪ್ಪನ ವ್ಯಕ್ತಿತ್ವನೇ ಅಂತದ್ದು. ಅವರದ್ದು ಬಹಳ ಶಾಂತವಾದ, ಶಿಸ್ತಿನ ಸಿಪಾಯಿ ವ್ಯಕ್ತಿತ್ವ ಅಂತ ಹೇಳಬೇಕು. ಅವರಲ್ಲಿದ್ದ ಬಹಳಷ್ಟು ಗುಣಗಳು ನನಗೆ ರಾಶಿ ಇಷ್ಟ. ಅದಕ್ಕೆ ನಮ್ಮನೆಯವರು, ಆಯಿ ಎಲ್ಲ ಸೇರ್ಕೊಂಡು ಯಾವಾಗಲೂ ಹೇಳ್ತಾರೆ, ಯಾವ ಜನ್ಮದ ಅಪ್ಪ ಮಗಳು ಆಗಿದ್ರೆ ನಾವು ಹೇಳಿ ಯಾವತ್ತೂ ಅದೇ ಮಾತನ್ನು ಹೇಳ್ತಾ, ನಮ್ಮವರು ಎಷ್ಟೇ ದಿನ ನಮ್ಮ ಜೊತೆಗಿದ್ರು ನಮಗೆ ಬೇಕು. ಅದರಲ್ಲೂ ಅಪ್ಪನಂತ ವ್ಯಕ್ತಿತ್ವ ಇಪ್ಪವು ನಮ್ಮನೇಲಿ ಇದ್ರೆ ಆ ಮನೆಗೆ ಏನೋ ಒಂದು ರೀತಿ ಕಳೆ ಶೋಭೆ ಹೇಳಬೇಕು. ಅಪ್ಪನಿಗೆ
ಫ್ಯಾಮಿಲಿ ಅಂದರೆ ಜೀವ ಆಗಿತ್ತು. ಈಗೀಗ ಸ್ವಲ್ಪ ಅನಾರೋಗ್ಯ ಕಾಡ್ತಾ ಇದ್ರು. ಯಾವತ್ತೂ ನಮ್ಮೆಲ್ಲರ ಜೊತೆಗೆ ಕುಂತು ದಿನ ಮಾತಾಡೋದು, ಒಂದು ದಿನ ತಪ್ಪಿಸಿದ್ದಿಲ್ಲ. ಫ್ಯಾಮಿಲಿಲಿ ಯಾರಿಗೆ ಏನೇ ಆದರೂ ಅಪ್ಪ ಅದಕ್ಕೆ ಸ್ಪಂದಿಸ್ತಿದ್ದ, ಸಂತೋಷ ಪಡ್ತಿದ್ದ, ಶಕ್ತಿ ಮೀರಿ ಅವ್ರಿಗೆ ಸಹಾಯ ಮಾಡ್ತಿದ್ದ. ಮತ್ತೆ ಇವತ್ತು ನನಗೆ ರಾಶಿ ನೆನಪಾಗ್ತಾ ಇದ್ದಿದ್ದು ಒಂದು ವಿಷಯ ಅಂದರೆ, ಅಪ್ಪನ ಲಾಸ್ಟ್ ಬರ್ತಡೇಲಿ ನಮ್ಮ ಬೆಂಗಳೂರಿಗೆ, ಅಪ್ಪ ಲಾಸ್ಟ್ ಬರ್ತಡೇ ಬೆಂಗಳೂರಲ್ಲಿ ಇದ್ದಿದ್ದ. ನಮಗೆ ಯಾವ ಬರ್ತಡೇ ಇರಲಿ, ಎಂಥದೇ ಇರಲಿ, ಆ್ಯನಿವರ್ಸರಿ ಇರಲಿ, ನಾವೆಲ್ಲರೂ ಸೇರ್ಕೊಂಡು ಅವತ್ತು ಮನೇಲಿ ಒಂದು ಸ್ವೀಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಅಷ್ಟು ಇದು ಮಾಡ್ತಿದ್ದೆ. ಲಾಸ್ಟ್ ಬರ್ತಡೇಲಿ ಅಪ್ಪ ಬೆಂಗಳೂರಲ್ಲಿ ಇದ್ದ. ಅವನ ಬರ್ತಡೇ ಮಿಸ್ ಅಪ್ಪಲ್ಲ ಹೇಳಿ ಏನೋ ಒಂದು ರೀತಿ ಇವರಿಗೆ ಹೀಗಿನ ಡಿಸೈಡ್ ಮಾಡಿ ನಮ್ಮ ಬೆಳಗ್ಗೆ ಬೆಂಗಳೂರಿಗೆ ಹೋದ. ಅದು ಸರ್ಪ್ರೈಸ್ ಆಗಿ ಅವ್ರಿಗೆ ಗೊತ್ತೂ ಇಲ್ಲ ನಂಗೆ ಭಕ್ತಿಯ ಹೇಳೋದು. ಅಪ್ಪ ಮಾತಲ್ಲಿ ನಮ್ಮನ್ನು ನೋಡಿ ಅವ್ನು ಏನೊಂದು ಆನಂದ ಬಾಷ್ಪ ಹರಿಸಿದ್ನಲ್ಲಿ ಅದು ಇವತ್ತಿಗೂ ನಮ್ಮ ಕಣ್ಣಲ್ಲಿ ಅವ್ನು ಎಷ್ಟು ಖುಷಿ ಪಟ್ಟಿದ್ದ. ಇವ್ರು ಮೊನ್ನೆ ಹೇಳಿದ್ರು, ನಾವು ಅವತ್ತು ಹೋಗದೆ ಹೋಗಿದ್ರಿ, ನೆಕ್ಸ್ಟ್ ಬರೋಂಥ ಬರ್ತಡೆಗೆ ನಾವು ಎಂಥದ್ದು ಮಾಡಲಾಗ್ತಿದ್ದಿಲ್ಲ ನಮ್ಮ ಕೈಯಲ್ಲಿ. ಅವ್ರು ಲಾಸ್ಟ್ ಬರ್ತಡೇ ಎಷ್ಟು ಖುಷಿಯಿಂದ ಕಳೆದ ಹೇಳೋದ್ರಿಂದ ಜೀವನ ಪರ್ಯಂತ ನಮ್ಮ ನೆನಪಿಗೆ ಇತ್ತು ಅದು ಹೇಳೋಂಥದ್ದು. ಮತ್ತೆ ಅವೊಂದು 6-7 ತಿಂಗಳ ಆಗೋಗಿತ್ತು ಅಲ್ಲಿದ್ದು. ಮನೆಗೆ ಬರೋವಾಗ ಅಷ್ಟೇ ಆಸೆ ಮಾಡ್ತಾ ಇದ್ದಿದ್ದ. ಕಡಿನಾಗ ಅದರಲ್ಲೇ ಕರ್ಕೊಂಡು ಬಂದೆ. ಮತ್ತೆ ಇವತ್ತು ಅನಿಸ್ತಾ ಇಲ್ಲ ಎಷ್ಟು ಖುಷಿ ಕೂಡ ಆಯ್ತು ಅವನಿಗೆ ಹೇಳೋದು ತುಂಬ ಇಂಪಾರ್ಟೆಂಟು. ಅಂದರೆ ಅವತ್ತು ಅವನು ಖುಷಿ ಪಟ್ಟಿದ್ದು ನಂಗೆ ಯಾವಾಗಲೂ ಅದು ನೆನಪಲ್ಲಿತ್ತು. ಮತ್ತೆ ನಮ್ಮನೆಯವರು ಅಪ್ಪ ಮೊದಲಿನಿಂದಲೂ ಅಪ್ಪ ಮಗ ಅಂದರೆ ಒಂಥರ ಒಳ್ಳೆ ಫ್ರೆಂಡ್ಸ್ ಥರನೇ ಇದ್ದಿದ್ದ. ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ತಿದ್ದ. ಈ ತನಕ ನಾನು ಈ ರೀತಿ ಅಪ್ಪ ಮಗ ಇದ್ದಿದ್ದನ್ನು ಯಾರನ್ನೂ ನೋಡಿದ್ದಿಲ್ಲ. ಯಾವಾಗಲೂ ಹೇಳ್ತಾ ಇರ್ತಿದ್ದೆ, ಅಷ್ಟು ಒಳ್ಳೆ ಫ್ರೆಂಡ್ಸ್ ಆಗಿದ್ದಾಳೆ ಹೇಳಬೇಕು. ನಮ್ಮನೆಯವರು ಇನ್ನು ಮುಂದೆ ನನಗೆ ಅಪ್ಪ ಕರೆಯೋದು ಯಾರೂ ಇಲ್ಲ ಹೇಳಿ ಸಂಕಟ ಪಟ್ಟಾಗ ಅವತ್ತು ನನಗೂ ಅಷ್ಟೇ ಸಹಿಸ್ಕೊಂಡು ಆಗದೆ ಹೋದಷ್ಟು ದುಃಖ ಆಯಿತು. ಮತ್ತೆ ಅಪ್ಪಂಗೆ ಮಕ್ಕಳು ಅಂದರೆ ಅಷ್ಟೇ ಜೀವ ಅಂದರೆ ಜೀವ ಆಗಿತ್ತು. ಮಕ್ಕಳಿಗೂ ಅಷ್ಟೇ ಹಚ್ಕೊಂಡ್ರೆ ಅಷ್ಟು ಇಷ್ಟ ಆಗಿತ್ತು. ಅಪ್ಪ ಹೋದಾಗ ಹೇಳ್ತಾ ಇದ್ದಾಗ ಮಕ್ಕಳು ಅಜ್ಜಿ ಅಳಡ ನಿಂಗೆ ದೇವ್ರಂತ ಗಂಡ ಸಿಕ್ಕಿದ್ದ, ಇನ್ನು ಮುಂದೆ ನನಗೆ ನಿಮ್ಮನ್ನೆಲ್ಲ ಹಿಂಗೆ ನೋಡ್ತಿರ್ತೀಯ ಹೇಳಿ ಸಮಾಧಾನ ಮಾಡ್ತಾ ಇದ್ದಿದ್ದ. ಇವತ್ತಿನ ದಿನದಲ್ಲಿ ಅಪ್ಪ ಈಗ ಭೂಮಿ ಮೇಲೆ ಇಲ್ಲೇ ಇದ್ರು, ಅವನ ಆಶೀರ್ವಾದ ಯಾವಾಗಲೂ ನಮ್ಮ ಸಂತಿಗಿತ್ತು ಹೇಳಿ ನಂಗೆ ಗೊತ್ತಿತ್ತು. ನಾವೆಲ್ಲ ಖುಷಿಯಾಗಿದ್ರೆ ಅಪ್ಪನ ಆತ್ಮಕ್ಕೆ ಅದಕ್ಕಿಂತ ದೊಡ್ಡ ಶಾಂತಿ ಬೇರೆ ಇಲ್ಲೇ ಹೇಳಿ ಗೊತ್ತಿದ್ದು. ಆ ದೇವರು ಅಪ್ಪಗೆ ಸದ್ಗತಿ ಕೊಡಲಿ, ಅಪ್ಪನ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಲಿ ಹೇಳಿ ಇವತ್ತಿನ ದಿನ ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಿರ್ತೀವಿ. ಅಪ್ಪ ನಿಮಗೆ ಸಾಷ್ಟಾಂಗ ನಮಸ್ಕಾರ. ಅಪ್ಪನ ಬಗ್ಗೆ ನಮ್ಮ ಅನಿಸಿಕೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಧನ್ಯವಾದಗಳು. ಅದರ ಬಗ್ಗೆ ಕಲ್ಪನೆ ಇರುತ್ತಿಲ್ಲ. ಅವರು ದೇವರಂಗೆ ಇದ್ರು. ಅವರು ಹೋಗಿ ಬಿಟ್ಟರು ಹೇಳಿ ಅರ್ಥ ಆದ್ಮೇಲೆ ನಂಗೆ ದಾಸ್ಕೊಂಬೆ ಆಗಿದೆ. ದಿವಸ ಊಟ ಆದ್ಮೇಲೆ ನನ್ನ ಸತಿ ಮಾತಾಡ್ತಿದ್ರು. ಈಗ ಅದೇ ಬೇಜಾರು ಅನಿಸ್ತು. ನಮ್ಮ ಫ್ಯಾಮಿಲಿದು ಒಂದು ನಿಮಿಷ ಬಂಗಾರ ಕಳ್ಕೊಬಿಟ್ಟ ಹೇಳಿ ನಂಗೆ ಒಂದೊಂದಿನ ಸ್ಕೂಲಲ್ಲಿದ್ದಾಗ ಅದೇ ಅನಿಸ್ತಿತ್ತು. ಇವತ್ತು ರಾತ್ರಿ ಎಲ್ಲರೂ ಸೇರಿ ಮಾತಾಡ್ತಾ ಅಜ್ಜಗೆಲ್ಲ ತ್ರಾಸಾಗಿತ್ತು. ನಾನು ಹೋಗಿ ಸ್ಕೂಲಿಂದ ಮಜ ಕಥೆ ಎಲ್ಲ ಸ್ವಲ್ಪ ಕುತ್ಕೊಂಡು ಹೇಳ್ತೀನಿ. ನನಗೆ ಈಗ ಆ ಊಟ ಆದ್ಮೇಲೆ ಮಾತಾಡೋ ಪದ್ಧತಿ ಬಿಟ್ಟಿದ್ರಿಲ್ಲ. ಆದ್ರೂ ಈಗ ಮಾತಾಡಕ್ಕೆ ಖುಷಿ ಅನಿಸ್ತಿಲ್ಲ. ಮೊದಲಾದರೆ ನನಗೆ ಆಗಿದ್ದರೆ ಇಡೀ ಪರಿವಾರ ಹಂಚ್ಕೊಂಡು ಹಬ್ಬ ಹೇಳಿ ಅನಿಸ್ತಿತ್ತು. ಈಗ ಕೆಲವೊಂದು ಹೇಳೋ ಮನಸ್ಸೇ ಬರ್ತೀನಿ. ಬಂದು ಹೇಳಿದ್ರು ಅಯ್ಯೋ ಅಜ್ಜಕ್ಕೆ ಹೇಳ ಅಜ್ಜನ ಹೇಳೋ ಬರಲಿತ್ತು. ಒಂದು ಸಣ್ಣ ಕಥೆ ಹೇಳಿ ನನ್ನ ಮಾತನ್ನು ಮುಗಿಸ್ತು. ನನ್ನ ಅಜ್ಜಗೂ ದಿವಸ 9:30 ಹಂಗೆ ಮನ್ಕೋತಿದ್ರು. ನನಗೆ ಒಂದು ದಿವಸ ಟ್ಯಾಲೆಂಟ್ ಸೆಕೆಂಡ್ ಪ್ರೈಸ್ ಸಿಕ್ಕಿದಾಗ ವಾಪಸ್ ಬರ್ಬೇಕಾದ್ರೆ 10:30 ಆಗಿತ್ತು. ನಾ ಕಾರಲ್ಲಿ ಅದೇ ಹೇಳ್ತಿದ್ದೆ, ಅಯ್ಯೋ ಅಮ್ಮ ಅಜ್ಜಗೂ ಅನ್ಕೊಂಡ್ಬಿಟ್ರೆ ಹೇಳಿ ಹೇಳ್ತಾ ಮನೆಗೆ ಬಂದ್ಮೇಲೆ 10:30 ಅಜ್ಜಗೂ ಕಾಂಗ್ರೆಸ್ ಮಗ ಕೊಡು ಕೈ ಹೇಳಿದ್ರು. ಇಂಥದ ವ್ಯಕ್ತಿ ನಾಗ ಕಳ್ಕೊಬಿಟ್ಟ ಹೇಳಿದ್ ನೋವು ಈಗ ಆಗಿದ್ದಾತು. ಆದರೆ ಈ ಮಾತನ್ನ ಅಜ್ಜಗೂ ಕೇಳಿಸ್ಕೊಳ್ಳಿ, ಖುಷಿ ಪಡ್ಲಿ, ಮತ್ತೆ ಅವರಿಗೆ ಆಶೀರ್ವಾದ ಯಾವತ್ತು ನಮ್ಮ ಜೊತೆ ಇರ್ಲಿ ಹೇಳಿ ದೇವರ ಹತ್ರ ಬೇಡ್ಕತ್ತಿ. ಇಷ್ಟು ಹೊತ್ತು ನಾನು ಹೇಳಿದ ಮಾತನ್ನ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದ. ಈಗ ನೆಕ್ಸ್ಟ್ ಪುಟ್ಟನ ಮನೆ ಗಜಾನನ್ ಭಟ್ರವರು ತುಂಬಾ ಚೆನ್ನಾಗಿ ಆಶೀರ್ವಚನವನ್ನ ನೀಡಿದ್ದಾರೆ. ಅದನ್ನ ಕೇಳ್ಕೊಂಡು ಬರೋಣವಾ. ನಿಮ್ಮ ಗುಣಗಾನವನ್ನು ಕೇಳಿದಾಗ ನಿಮ್ಮ ತಂದೆಯನ್ನು ನಾನು ಹತ್ತಿರದಿಂದ ನೋಡಿದವ. ಅಂತಹ ಶಾಂತ ಸ್ವಭಾವದಿಂದ ಕೂಡಿದಂತಹ ನಿಮ್ಮ ತಂದೆ ಇವತ್ತಿನ ದಿವಸ ಅಂತಹ ತಂದೆಯನ್ನು ಕಳೆದುಕೊಂಡಿದ್ದೀರಿ. ಹೇಗೆಂದರೆ ಒಂದು ವ್ಯಕ್ತಿಗೆ ದಕ್ಷಿಣ ಪಾದ ಮತ್ತು ವಾಮಪಾದ, ಬಲಗಾಲು ಮತ್ತು ಎಡಗಾಲು ಹೇಳತಕ್ಕಂಥ 2 ಅಂಶಗಳು ಇರ್ತವೆ. ಹೇಗೆ
ಎಡಗಾಲ ಹೇಳುವುದು ನಾವು ಮಾಡಿರ್ತಕ್ಕಂತಹ ಪಾಪವೋ ಮೃತ್ಯುವೋ ಉಂಟಲ್ಲ, ಅದು ಎಡಗಾಲ ಎಂಬುದಾಗಿ ಮಹಾಪಾದ ಎಂಬುದಾಗಿ ಶಾಸ್ತ್ರವು ಗ್ರಹಿಸುತ್ತದೆ. ಆದರೆ ಬಲಗಾಲ ಉಂಟಲ್ಲ, ಅದು ಸಂಸ್ಕಾರದ ಹೆಜ್ಜೆಯನ್ನು 10ನೇ ದಿವಸ ಪುರೋಹಿತ ಬಂದು ಸಂಸ್ಕಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ಮಂತ್ರವನ್ನು ಹೇಳ್ತಾರೆ. ಮೃತ್ಯೋ ಪದಂ ಯೋಪಯಂತೋ ಯಥೇಜತ್ ಮಂತ್ರಿಯಾಗಿಯ ಆಯು ಪ್ರಕರಣ ದದಾನಃ. ನಾನು ಈ ಸಂಸಾರಕ್ಕೆ ಬಂದು ಜೀವನವನ್ನು ನಡೆಸಿದ್ದೇನೆ, ನನ್ನ ಎಡಗಾಲ ಹೇಳುವುದು ನಾಶವಾಗಲಿ, ನನ್ನ ಬಲಗಾಲ ಹೇಳತಕ್ಕಂಥ ಸಂಸ್ಕಾರದ ಹೆಜ್ಜೆ ಉಂಟಲ್ಲ, ಅಂತಹ ನಾವು ಮಾಡಿರ್ತಕ್ಕಂತಹ ಪುಣ್ಯದ ಅಂಶ ಮತ್ತು ನಾವು ಹಾಕಿಕೊಟ್ಟಂತಹ ಸಂಸ್ಕಾರದ ಹೆಜ್ಜೆ ನಮ್ಮ ಕುಟುಂಬಕ್ಕೆ ಮುಂದೆ ಬರಲಿ ಎಂಬುದಾಗಿ ಆ ಮಕ್ಕಳಾದರೂ ತಂದೆಯ ಪಾದವನ್ನ, ಎಡಗಾಲಿನ ಪಾದವನ್ನು ಒದ್ದುತ್ತಾ ಬಾಲವಾರಿಗೆ ಆದೇಶವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಈ ರೀತಿಯಾದಂತಹ ಒಂದು ಶಾಂತ ಸ್ವಭಾವದಿಂದ ಕೂಡಿ ಈ ರೀತಿಯಾಗಿ ಮಕ್ಕಳನ್ನ ಮಿತ್ರರಂತೆ ಕಂಡಂತಹ ನಿಮ್ಮ ತಂದೆ ಯಾವ ಒಳ್ಳೆಯ ಸದ್ಗುಣಗಳು ಉಂಟಲ್ಲ ಅಂತಹ ಸದ್ಗುಣಗಳು ನಿಮಗೆ ಬರಲಿ. ಪುತ್ರ ಮಿತ್ರವಾದಾದರೆ ಇವತ್ತಿನ ಕಾಲದಲ್ಲಿ ಮಾತು ಹೇಳುವುದು ಅತ್ಯಂತ ಕಷ್ಟದಾಯಕವಾದದ್ದು. ಪಿತ ಮತ್ತು ಪುತ್ರನ ಮಧ್ಯೆ ಎಷ್ಟೋ ವೈಮನಸ್ಸುಗಳಿಂದ ಎಷ್ಟೋ ಸಂಸಾರಗಳು ಹಾಳಾಗುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ತಂದೆ ತನ್ನ ಮಗನನ್ನ ಈ ಪುತ್ರನಂತೆ ಕಂಡಿದ್ದಾರೆ. ಹುಟ್ಟಿದಂತಹ ಮಗನಿಗೆ ಇಷ್ಟು ವರ್ಷಗಳು ಪ್ರಾಪ್ತಿಯಾದಾಗ ಈ ರೀತಿಯಾಗಿ ನೋಡಿಕೊಳ್ಳಬೇಕು ಎಂಬುದಾಗಿ ಸುಭಾಷಿತವನ್ನು ಮಾತನ್ನು ಹೇಳ್ತಾರೆ. ಅದರಂತೆ ಪುತ್ರ ಮಿತ್ರವಾದಾದರೆ ನಾವು ಬಾಲ್ಯಾವಸ್ಥೆಯಲ್ಲಿ ನಮ್ಮ ತಂದೆ ನಮಗೆ ಎಷ್ಟೇ ಬೈಗಳು ಸಹಿತ 16ನೇ ವರ್ಷಕ್ಕೆ ಮಗನ ಯಾವ ರೀತಿಯಾಗಿ ಪ್ರಾಪ್ತನಾಗ್ತಾನೆ ಆಗ ಮಗನಿಗೆ ಬರೆಯುವುದನ್ನು ಬಿಟ್ಟು ತಿದ್ದುವುದನ್ನು ಬಿಟ್ಟು ಹೋಗಿ ಮಾರ್ಗದರ್ಶಕನಾಗಿ ಹುಟ್ಟಿದಂತಹ ಮಗನಂತೆ ತನ್ನ ಮಿತ್ರನಾಗಿ ಕಾಣಬೇಕಂತೆ. ಆ ಒಂದು ದಾರಿಯಲ್ಲಿ ನಿಮ್ಮ ತಂದೆಯಾದರು ನಿಮ್ಮ ಕಂಡಿದ್ದಾರೆ. ಅಂತಹ ಒಂದು ಕಾಣತಕ್ಕಂತಹ ಯಾವ ಸದ್ಗುಣಗಳು ಉಂಟಲ್ಲ ಅಂತಹ ಸದ್ಗುಣಗಳು ನಿಮ್ಮ ಕುಟುಂಬಕ್ಕೆ ಬಗೆಗೆ ನಾನು ಆಶೀರ್ವಾದದ ಮಾತನ್ನು ಹೇಳ್ತೇವೆ. ನಿಮ್ಮ ತಂದೆಯು LIC ಇದ್ದವರು. LIC ಅಂದ್ರೆ ಏನು ಕೇಳಿದ್ರೆ ಜೀವನದಲ್ಲಿ ಬೆಳಕನ್ನು ಕೊಡತಕ್ಕಂಥ ಒಂದು ಸಂಸ್ಥೆ. ನಾವು ಜೀವನದಲ್ಲಿ ಕತ್ತಲನ್ನು ಕಾಣ್ತೇವೆ, ಅಂತಹ ಸಂದರ್ಭದಲ್ಲಿ ಜೀವನದ ಬೆಳಕು, ಜೀವನದ ಆನಂದ ಯೋಜನೆಯನ್ನು ಹಾಕಿಕೊಂಡು ಎಲ್ಲರಿಗೆ ಒಂದು ರೀತಿಯಾದಂತಹ ಮಾರ್ಗದರ್ಶನವನ್ನು ಮಾಡ್ತಾರೆ. ಅಂತಹ ಒಂದು ಜೀವನದ ಒಂದು ಬೆಳಕನ್ನು ಕೊಡತಕ್ಕಂಥ ಸಂಸ್ಥೆ ಉದ್ಯೋಗಿಯಾಗಿ ಜೀವನವನ್ನು ಕಂಡುಕೊಂಡರು. ಆದರೆ ಅವರು ಎಷ್ಟೋ ಜನರಿಗೆ ಜೀವನದ ಆನಂದವಾಗಿ ಜೀವನದಲ್ಲಿ ಬೆಳಕನ್ನು ಕೊಟ್ಟಂತಹ ತಂದೆಗೆ ನೀವು ಸರಿಯಾದಂತಹ ಬೆಳಕನ್ನು ಕೊಡಬೇಕು. ಯಾಕೆ ಕೇಳಿದರೆ ನಾವು ಇದ್ದಾಗ ನಮ್ಗೆ ಎಷ್ಟೋ ಬೇಕು, ಎಲ್ಲವೂ ಬೇಕು ಎಂಬುದಾಗಿ ಅನುಭವಿಸಿ ನಾವು ಜೀವನವನ್ನು ನಡೆಸ್ತೇವೆ. ಅಂತಹ ಸಂದರ್ಭದಲ್ಲಿ ನಮಗೆ ವಿದ್ಯಾಭ್ಯಾಸವೋ ಅಥವಾ ಯೌವನದ ಅಗತ್ಯ ಇರುತ್ತದೆ. ನಮ್ಗೆ ಏನೇನು ಬೇಕು ಎಂಬುದಾಗಿ ನಾವು ಪಡೆದುಕೊಂಡು ಜೀವನವನ್ನು ನಡೆಸ್ತೇವೆ. ನಮ್ಗೆ ಯಾವುದೋ ಅನಿವಾರ್ಯತೆ ಅಲ್ಲ. ಯಾವಾಗ ಮನುಷ್ಯನಾದವನು ಇಹಲೋಕದಿಂದ ಬಿಟ್ಟು ಪರಲೋಕಕ್ಕೆ ಹೋಗುತ್ತಾನಲ್ಲ ಅಂತಹ ಸಂದರ್ಭದಲ್ಲಿ ಹೆಂಡತಿಯ ಮಕ್ಕಳು ಯಾರೂ ಸಹಾಯಕ್ಕೆ ಬರುವುದಿಲ್ಲವಂತೆ. ಅದಂತಹ ತಿಳಿದಂತಹ ಶಾಸ್ತ್ರ ಏನನ್ನ ಹೇಳಿತು ಕೇಳಿದ್ರೆ ಯಾವಾಗ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೋ ಅಂತಹ ಮೃತಪಟ್ಟಂತ ಅವಸ್ಥೆ ಉಂಟಲ್ಲ ಅದು ಪ್ರೇತಾವಸ್ಥೆ ಅಂತ. ಯಾವ ಪ್ರೇತಾವಸ್ಥೆ ಉಂಟಲ್ಲೋ ಅದು ಏನು ಕೇಳಿದರೆ ಅಂಧಸ್ಯ ಸುಂದರ ಸಪತ್ಯ ಇವ. ಹೇಗೆ ಒಬ್ಬ ಅಂಧಕಾರನಿಗೆ ಸುಂದರವಾದಂತ ಹೆಂಡತಿ ಇದ್ದರೆ ಆ ಹೆಂಡತಿಯ ಸೌಂದರ್ಯವನ್ನು ಅನುಭವಿಸಲಿಕ್ಕೆ ಆತ ಅಸಾಧ್ಯನಾಗ್ತಾನೆ. ಹೇಗೆ ಕೇಳಿದರೆ ಆತನ ಕಣ್ಣೇ ಇರುವುದಿಲ್ಲ. ಹಾಗೆ ಮೃತಪಟ್ಟಂತ ಜೀವಿ ಮುಂದೆ ಯಾವ ರೀತಿಯಾಗಿ ಹೆಜ್ಜೆ ಇಡ್ತಾನೋ ಅಂತಹ ಲೋಕವನ್ನು ಪ್ರೇತ ಲೋಕ, ಅದು ಅಂಧಕಾರವಾದಂತಹ ಲೋಕವನ್ನು. ಅಂತಹ ಅಂಧಕಾರವಾದಂತಹ ಲೋಕಕ್ಕೆ ಮಕ್ಕಳಾದವರು ಏನು ಕೇಳಿದ್ರೆ ಬೆಳಕನ್ನು ಕೊಡಬೇಕಂತೆ. ಆದ್ದರಿಂದ ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಆತನ 3 ರೀತಿಯಾದ ಬೆಳಕು ಎಂಬುದನ್ನು ಶಾಸ್ತ್ರ ಹೇಳ್ತದೆ. ವಿದ್ಯಾ, ಅಪತ್ಯಂ, ಕರ್ಮಾಚಾರ. ನಾವು ಬದುಕಿದ್ದಾಗ ನಮಗೆ ಜೀವನದಲ್ಲಿ ಸಾಧನೆ ಮಾಡಬೇಕಾದರೆ ನಮಗೆ ವಿದ್ಯೆ ಬೇಕು. ಹಾಗೆ ನಾವು ಧರ್ಮ ಕಾರ್ಯವನ್ನು ಸಂಗ್ರಹಿಸಿಕೊಳ್ಳಬೇಕು. ಜೊತೆಯಲ್ಲಿ ಹುಟ್ಟಿದಂತಹ ಮಗನನ್ನ ಬೆಳಕಂತ ಕರೆದಿದ್ದಾರೆ. ಯಾಕೆ ಕೇಳಿದ್ರೆ ನಮಗೆ ಇದ್ದಾಗ ಆತ ಅನಿವಾರ್ಯನಾದರೂ ಸಹಿತ ನಾವು ಬದುಕಿಸಿದ ಮೇಲೆ ನಮಗೆ ಬಂದಿರತಕ್ಕಂತಹ ಯಾವ ರೀತಿಯಾದ ಪ್ರೇತ ಹೇಳತಕ್ಕಂಥ ಅಂಧಕಾರ ಉಂಟಲ್ಲ ಅಥವಾ ಕತ್ತಲೆ ಉಂಟಲ್ಲ ಅಂತಹ ಪ್ರೇತ ಹೇಳತಕ್ಕಂಥ ಅಂಧಕಾರವನ್ನು ನಾಶ ಮಾಡಬೇಕಾದ್ರೆ ಮಗನಾದವನು ಸರಿಯಾದಂತಹ ಸಂಸ್ಕಾರವನ್ನು ಕೊಡಬೇಕಂತೆ. ಅದು ಬೆಳಕು ಎಂಬುದಾಗಿ ಕರೆದಿದ್ದಾರೆ. ಆದ್ದರಿಂದ ಎಷ್ಟು ದಿವಸ ಜೀವನದ ಒಂದು ಆನಂದ ಸಂಸ್ಥೆಯಲ್ಲಿ ಇಟ್ಟುಕೊಂಡು ಎಲ್ಲರಿಗೂ ಬಾಳಿಗೆ ಬೆಳಕಾದಂತಹ ನಿಮ್ಮ ತಂದೆಗೆ ಮುಂದಿನ ಜೀವನದಲ್ಲಿ ಮೃತಪಟ್ಟಾಗ ಆ ಪ್ರೇತ ಹೇಳತಕ್ಕಂತಹ ಕತ್ತಲೆ ಅವಸ್ಥೆಯನ್ನು ಕಳೆದು ಬೆಳಕನ್ನು ಕೊಡುವುದಕ್ಕಂತಹ ಜವಾಬ್ದಾರಿ ನಿಮ್ಮದು. ಆದ್ದರಿಂದ ನೀವು ಈಗ LIC ಏಜೆಂಟರಾಗಿ ಮಗನಿಗೆ ಸಂಸ್ಕಾರವನ್ನು ಕೊಡಬೇಕು. ಅಂತಹ ಸಂಸ್ಕಾರವನ್ನು ನೀವು ಕೊಟ್ಟಿದ್ದೀರಿ. ಜೊತೆಯಲ್ಲಿ ನಮಗೆ ಮೃತ್ಯು ಹೇಳುವುದು ನಮಗೆ ಎಲ್ಲರಿಗೂ ಗೊತ್ತತಕ್ಕಂಥ ವಿಷಯ. ಹುಟ್ಟಿದಂತಹ ವ್ಯಕ್ತಿಗೆ ಮರಣ ನಿಶ್ಚಯ ಎಂಬುದಾಗಿ ಎಲ್ಲರೂ ಆತನನ್ನು ಕರೆಯುತ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಮೃತ್ಯುವಿಗೆ ಮರಣಕ್ಕೆ ನಾವು ಒಪ್ಪುಪಡಬೇಕಾದರೆ ನಮ್ಮನ್ನ ಕುರಿತಂತಹ ಒಂದು ಶಾಸ್ತ್ರವನ್ನು ಮಾತನ್ನ ಹೇಳಿದ್ದು ಎಂದು ಕೇಳಿದರೆ ನಮಗೆ ಮರಣ ಹೇಳುವುದು ಪ್ರಾಪ್ತಿಯಾಗುವ ನಿಶ್ಚಯವಾಗಿದೆ. ಅಂತಹ ಮರಣ ಹೇಳುವುದು ದೂರವಾಗಬೇಕಾದ್ರೆ ನಾವು ಏನನ್ನು ಮಾಡಬೇಕು ಕೇಳಿದರೆ
ಇದ್ದಾಗ ನಾವು ಜೀವನದಲ್ಲಿ ಧರ್ಮ ಸಾಧನೆಯನ್ನು ಮಾಡಬೇಕಾಗಿತ್ತು. ಯಾವಾಗ ಧರ್ಮ ಸಾಧನೆ ವ್ಯಕ್ತಿ ಮಾಡ್ತಾನೆ ಅಂತಹ ಧರ್ಮ ಸಾಧನೆ ಹೇಳುವುದು ಆತನಿಗೆ ಮುಂದಿನ ದಾರಿಯಲ್ಲಿ ಅನುಕೂಲವಾಗುತ್ತದೆ. ಏಕೆಂದರೆ ಅಕಸ್ಮಾದೇವ ಆಗಚ್ಚತಿ ಭೂತಂ ಅಕಸ್ಮಾದೇವ ಗಚ್ಚತಿ. ನಮಗೆ ಮೃತ್ಯು ಬರ್ತಾ ಇದೆ ಅಂತ ಗೊತ್ತಿದೆ, ಮರಣ ಪ್ರಾಪ್ತಿ ಆಗ್ತದೆ ಅಂತ ಗೊತ್ತಿದೆ. ಆದರೆ ಯಾವಾಗ ಪ್ರಾಪ್ತಿ ಆಗ್ತದೆ, ಹೇಗೆ ಪ್ರಾಪ್ತಿ ಆಗ್ತದೆ, ಎಷ್ಟೊತ್ತಿಗೆ ಪ್ರಾಪ್ತಿ ಆಗ್ತದೆ ಹೇಳತಕ್ಕಂಥ ಒಂದು ನಿಶ್ಚಯತೆ ನಮಗೆ ಇರುವುದಿಲ್ಲ. ಮತ್ತು ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್, ಯಾಕೆಂದರೆ ಅದು ಅಷ್ಟೇ ವಿಡಿಯೋ ಇತ್ತು. ಯಾಕೆಂದರೆ ನಾನಲ್ಲಿ ಏನು ವಿಡಿಯೋ ಮಾಡಿಲ್ಲ, ಬೇರೆಯವ್ರ ಹತ್ರ ನಾನು ವಿಡಿಯೋ ಮಾಡೋದಕ್ಕೆ ಅಂತ ಕೊಟ್ಟಿದ್ದೆ. ಇರುವಷ್ಟು ವಿಡಿಯೋನ ಒಂದು ಸ್ವಲ್ಪ ನಾನು ಹಾಕಿದ್ದೀನಿ. ಲಿಂಗದಕೋಣ ಕಲ್ಯಾಣ ಮಂಟಪದಲ್ಲಿ ಪ್ರತಿಯೊಂದು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಲು ವ್ಯವಸ್ಥೆ ಮಾಡಿಕೊಟ್ಟಿರುವಂತಹ ರಾಜು ಭಟ್ ವೈದಿಕರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾವುದೇ ಊಟದ ವ್ಯವಸ್ಥೆ ಆಗಲಿ, ಪೂಜೆಗೆ ಬೇಕಾಗಿರುವಂತಹ ವ್ಯವಸ್ಥೆ ಆಗಲಿ, ಪ್ರತಿಯೊಂದನ್ನು ಅಷ್ಟು ಅಚ್ಚುಕಟ್ಟಾಗಿ ಅವರು ಎಲ್ಲ ಅರೇಂಜ್ ಮಾಡಿಕೊಟ್ಟಿದ್ರು. ಮತ್ತು 11, 12, 13 ಎಲ್ಲ ಲಿಂಗದಕೋಣ ಕಲ್ಯಾಣ ಮಂಟಪದಲ್ಲಿ ಮುಗಿಸ್ಕೊಂಡು 14ನೇ ದಿನ ನಾವು ಮನೆಯಲ್ಲಿ ಏಕಾದಶಿ ರುದ್ರ ವೈಕುಂಠ ಸಮಾರಾಧನೆಯನ್ನು ಮಾಡಿದ್ವಿ. रत्नोपैक्षी ओम अग्नेरेतश्चंद्रगो हिरण्यम अभ्यस्तंभूतमृतं प्रजातु तत्संवरन्नुत्तरतो निधाय अतिप्रियश्चंद्री चिन्तनीयम् इति रत्नोत्कस्नानं समर्पयामि. आवादेवताभ्यो नमः स्तोत्रं समर्पयामि. अर्चन्तं तोपत्रकावतं वैष्णवतदा आवादेवताभ्यो नमः अक्षतां समर्पयामि. ओम आयनेते परायणे दूर्वारोहन्तु पुष्पिणीः कृताश्च पुण्डरीकानि समुद्रस्य ग्रहायि आवादेवताभ्यो नमः पुष्पाणि समर्पयामि. ओम काण्डात् प्रवहन्ते परशापरि ईशान्यन्तर्पयामि. पिट्पिट्रत् मत्तंद अर्घ्य कोड. ओम तत्पुरुषाय विद्महे महादेवाय धीमहि तन्नो रुद्रः प्रचोदयात्. उमामेश्वराय नमः प्रसन्नार्घ्यं समर्पयामि. बिडत्
ಮತ್ತೊಂದು ಅರ್ಜೆ ಕೊಡು. ಸುಷ್ಮಾ ಒಂದ್ಸಲ ಹಸ್ತಮುಟ್ಟಿ ಬಿಡು. ಫ್ರೆಂಡ್ಸ್, ಎಲ್ಲರೂ ನೀವು ನನ್ನ ಅಪ್ಪನಿಗೆ ಸದ್ಗತಿ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ನಮಸ್ಕಾರವನ್ನು ಮಾಡಿ ಹಾಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.